ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಿನ್ನೆ ಹೈ ಲೆವೆಲ್ ಮೀಟಿಂಗ್ ಆಯಿತು. ನರೇಂದ್ರ ಮೋದಿ ಅವರು ಭೂತಾನಿಂದ ಬರ್ತಾ ಇದ್ದ ಹಾಗೆ CCS ಮೀಟಿಂಗ್. ಈ ಮೀಟಿಂಗಲ್ಲಿ ದೊಡ್ಡ ತೀರ್ಮಾನವನ್ನು ತಗೊಂಡಿದೆ ಭಾರತ ಸರ್ಕಾರ. CCS ಮೀಟಿಂಗ್ ಈ ತೀರ್ಮಾನದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಬಾರ್ಡರಲ್ಲಿ ಬಿಗ್ ಡೆವಲಪ್ಮೆಂಟ್, ಎಲ್ಲ ಮಾಹಿತಿ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದರ ನಡುವೆ ಪಾಕಿಸ್ತಾನದ ಒಬ್ಬ ಮಾಜಿ ಅಧಿಕಾರಿ, ದೊಡ್ಡ ಪೋಸ್ಟಲ್ಲಿದ್ದಂತಹ ಮಾಜಿ ಅಧಿಕಾರಿ, ಪಾಕಿಸ್ತಾನದ ಹಲವು ಸೀಕ್ರೆಟ್ಸ್ಗಳನ್ನು ಸಿಡಿಸಿದ್ದಂತಹ ವ್ಯಕ್ತಿ ಈತ. ಅದೆಲ್ಲ ಸತ್ಯ ಆಗಿದ್ದನ್ನು ನೋಡಿದ್ದೀವಿ. ಈಗ ಒಂದು ಬಹಳ ದೊಡ್ಡ ಸೀಕ್ರೆಟ್, ಪಾಕಿಸ್ತಾನದ ದೊಡ್ಡ ಸೀಕ್ರೆಟನ್ನು ಔಟ್ ಮಾಡಿರೋದು. ಒಂದಾದ್ಮೇಲೆ ಒಂದು ರಣರೋಚಕ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲಿಂದಾಗಿ ನಿನ್ನೆ ಯೂನಿಯನ್ ಕ್ಯಾಬಿನೆಟ್ ರೆಸಲ್ಯೂಷನ್ ಪಾಸ್ ಆಗಿದೆ ಡೆಲ್ಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ. ಹೀನಿಯಸ್ ಟೆರರ್ ಇನ್ಸಿಡೆಂಟ್ ಅಂತ, ಅಂದರೆ ಇದು ಟೆರರ್ ಇನ್ಸಿಡೆಂಟು ಮತ್ತೊಂದು ಅನ್ನೋದೆಲ್ಲ ಆಗಿತ್ತು, ಆದರೆ ಕ್ಯಾಬಿನೆಟ್ ರೆಸಲ್ಯೂಷನ್ ಪಾಸ್ ಆಗಿರೋದು ಇದು ಅತ್ಯಂತ ಹೀನಾಯವಾದಂಥ ಭಯೋತ್ಪಾದಕ ಕೃತ್ಯ. ಕೂಡಲೇ ಇನ್ವೆಸ್ಟಿಗೇಷನ್ನು, ಅದಕ್ಕೆ ಸೂಕ್ತವಾದ ಕ್ರಮವನ್ನು ತ್ವರಿತಗತಿಯಲ್ಲಿ ತಗೊಳ್ಬೇಕು ಅಂತ. ನಿನ್ನೆ ಹಾಸ್ಪಿಟಲ್ಗೆ ಹೋದಾಗಲೂ ಕೂಡ ನರೇಂದ್ರ ಮೋದಿ ಅವರು ಏನಂದ್ರು, ಈ ಜಂತುಗಳನ್ನು, ಈ ವಿಷ ಜಂತುಗಳನ್ನು ಉಳಿಸಲು ಒಬ್ಬರೂ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಎರಡನೆಯ ಸಾರಿ ಶಪಥ ಗೈದ್ರಲ್ವ. ಅದರ ಬೆನ್ನಲ್ಲೇ ಮೀಟಿಂಗ್ ರೆಸಲ್ಯೂಷನ್ ಇದು. ಅಂದರೆ ಒಂದು ರೀತಿಯಲ್ಲಿ ಇನ್ಸೈಡ್ ರಿಪೋರ್ಟ್, ಇದನ್ನು ಆಕ್ಟ್ ಆಫ್ ವಾರ್ ಅಂತ ಭಾರತ ಸರ್ಕಾರ ಅಂದುಕೊಂಡಿದೆ ಅಂತಾನೆ ಹೇಳಲಾಗ್ತಿರೋದು. ನಮಗೆಲ್ಲ ನೆನಪಿದೆ, ಕದನ ವಿರಾಮ ಆಗೋಕ್ಕೂ ಮುನ್ನ ಆಪರೇಷನ್ ಸಿಂಧೂರ ಆಗಿ ಕದನ ವಿರಾಮ ಆಗೋ ಸಮಯದಲ್ಲಿ ನರೇಂದ್ರ ಮೋದಿ ಅವರ ಕಟ್ಟ ಕಡೆಯ ಸ್ಟೇಟ್ಮೆಂಟ್ ಇದು, ಯಾವುದೇ ಬಗೆಯಲ್ಲಿ ನೀವು ಪ್ರೊವೊಕೇಟ್ ಮಾಡಿದರೆ ಟೆರರ್ ಅಥವಾ ನಿಮ್ಮ ಆರ್ಮಿ, ಅದನ್ನು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ, ಮತ್ತದರ ಪರಿಣಾಮ ಮಾತ್ರ ಭೀಕರವಾಗಿರುತ್ತೆ, ಇದರಲ್ಲಿ ಯಾವುದೇ ಸಂಶಯ ಇಟ್ಕೊಳ್ಬೇಡಿ ಅನ್ನೋ ಸಂದೇಶವನ್ನು ಕೊಟ್ಟು ಕದನ ವಿರಾಮವನ್ನು ಒಪ್ಪಿಕೊಳ್ಳಲಾಗಿತ್ತು. ಈಗ ಇದನ್ನು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡಿದೆ ಭಾರತ ಸರ್ಕಾರ ಅಂತಾನೆ ಹೇಳಲಾಗ್ತಿರೋದು. ಯಾವುದನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡೋದಿಲ್ಲ. ಆಪರೇಷನ್ ಸಿಂಧೂರ ನಡೆಯುವಾಗ ಏನಾದರೂ ಹಿಂಟ್ ಸಿಕ್ಕಿತ್ತಾ? ರಾತ್ರಿ ಸೂರ್ಯೋದಯ ಪಾಕಿಸ್ತಾನದಲ್ಲಿ ಆಗೋ ತನಕನೂ ಯಾವುದೇ ಹಿಂಟ್ ಸಿಕ್ಕಿರಲಿಲ್ಲ. ಹೊರಗಡೆ ಸ್ಟೇಟ್ಮೆಂಟ್ ಬಂದಿರೋದು ಸರ್ಕಾರದಿಂದ. ಆದರೆ ಸರ್ಕಾರ ನಿಜಕ್ಕೂ ಕೂಡ ದೊಡ್ಡ ಹೆಜ್ಜೆ ಇಡುತ್ತಾ ಅಂತ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಹೋದ್ರೆ ನಮಗೊಂದು ಐಡಿಯಾ ಸಿಗುತ್ತೆ. ಬಲೂಚಿಸ್ತಾನದಲ್ಲೆಲ್ಲ ಇಟ್ಟಿದ್ದಂಥ ಆರ್ಮಿ ಮತ್ತು ಶಸ್ತ್ರಾಸ್ತ್ರಗಳು ಎಲ್ಲವನ್ನು ಮೂವ್ ಮಾಡ್ತಾ ಇದ್ದಾರೆ ಭಾರತ ಬಾರ್ಡರ್ಗೆ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್ಗೆ ಅನ್ನೋದು ಈಗ ಸಿಗ್ತಿರುವಂಥ ಅಪ್ಡೇಟ್. ದೃಶ್ಯಗಳಲ್ಲಿ ನಾವು ನೋಡಬಹುದು, ಪಾಕಿಸ್ತಾನ ಆರ್ಮಿ ಅವರ ಟ್ರೂಪ್ಸು, ಆರ್ಮ್ಸು ಮತ್ತು ಅಮ್ಯುನೇಷನ್ನು ಎಲ್ಲವನ್ನು ಕೂಡ ಬಲೂಚಿಸ್ತಾನದಲ್ಲಿ ಅವ್ರಿಗೆ ಸದಾ ಯುದ್ಧದ ಪರಿಸ್ಥಿತಿ ಇರುತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಿರೋದು. ಹಾಗೆ ಪಾಕಿಸ್ತಾನದ ಅಧಿಕಾರಿ ಆದಿಲ್ ರಾಜಾ, ಈ ವ್ಯಕ್ತಿ ಪಾಕಿಸ್ತಾನದ ಆರ್ಮಿ ಆಫೀಸರ್ ಆಗಿ ಕೆಲಸ ಮಾಡಿರೋದು ದೊಡ್ಡ ಪೋಸ್ಟಲ್ಲಿ. ಈಗ ಹೇಳ್ತಾ ಇರೋದು ಏನು ಅಂತ ಕೇಳಿದ್ರೆ ನೋಡಿ, ಇಂಡಿಯಾ ಟುಡೇ ಜೊತೆಗೆ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯಾ ಟುಡೆಗೆ ಬೆಚ್ಚಿ ಬೀಳಿಸೋ ಮಾಹಿತಿಯನ್ನು ಶೇರ್ ಮಾಡಿರೋದು ಪಾಕಿಸ್ತಾನದ ಬಗ್ಗೆ. ಏನಂತ, ಪಾಕಿಸ್ತಾನ ಈ ಟೆರರ್ ಅಟ್ಯಾಕ್ ಪ್ಲಾನ್ ಮಾಡಿದ್ದೆ ಡೈವರ್ಟ್ ಮಾಡೋದಿಕ್ಕೆ. ಭಾರತ ಈ ಟೆರರ್ ಅಟ್ಯಾಕ್ ಟ್ಯಾಕಲ್ ಮಾಡುವಂತಹ ಪ್ಲಾನ್ ಮಾಡ್ತಾ ಉಗ್ರರ ಸುತ್ತ ಗಮನ ಹರಿಸಿರೋ ಹೊತ್ತಲ್ಲಿ ಭಾರತದ ನೇವಿ ಮೇಲೆ ಅಟ್ಯಾಕ್ ಮಾಡೋದು ಪಾಕಿಸ್ತಾನದ ಪ್ಲಾನ್ ಅಂತೆ. ಅಂಥದ್ದೊಂದು ಧೈರ್ಯ ಇದೆಯಲ್ಲ ಅವ್ರಿಗೆ, ಅದು ಮೆಚ್ಚಬೇಕಾದಂತು. ರೆಡ್ ಫೋರ್ಟ್ ಎಕ್ಸ್ಪ್ಲೋಷನ್ ಆದ ಕೆಲವು ಗಂಟೆಗಳಲ್ಲಿಯೇ ಇದೆಲ್ಲ ಗೊತ್ತಾಗ್ತಾ ಇದೆ. ಈಗ ಇಂಡಿಯನ್ ನೇವಿ ಚೈನೀಸ್ ಟೆಕ್ನಿಕಲ್ ಸಪೋರ್ಟ್ನೊಂದಿಗೆ ಇಂಡಿಯನ್ ನೇವಿ ಮೇಲೆ ಅಟ್ಯಾಕ್ ಮಾಡೋದು ಪಾಕಿಸ್ತಾನದ ಪ್ಲಾನ್ ಆಗಿದೆಯಂತೆ. ಈಗ ಚೀನಾನೋ ಅಮೇರಿಕಾನೋ ಅವ್ರು ಸತ್ಯ ಹೇಳ್ತಾರೋ, ಯಾರಿಂದ ಯಾರು ಎಷ್ಟು ಸಪೋರ್ಟ್ ಕೊಡ್ತಿದ್ದಾರೆ ಅಂತ. ಒಟ್ಟಿನಲ್ಲಿ ದೊಡ್ಡ ರಾಷ್ಟ್ರವೊಂದರ ಟೆಕ್ನಿಕಲ್ ಸಪೋರ್ಟ್, ಅಂದರೆ ಪಾಕಿಸ್ತಾನದಲ್ಲಿ ಅಟ್ಯಾಕ್ ಹೇಗೆ ಮಾಡಬೇಕು ಮತ್ತು ಪ್ಲ್ಯಾನಿಂಗು, ಶಸ್ತ್ರಾಸ್ತ್ರಗಳು ಎಲ್ಲ ಬಗೆಯಲ್ಲೂ ಕೂಡ ಅವ್ರ ಆಪರೇಟರ್ಸು ಬಂದು ಕೂರೋದು. ಜಸ್ಟ್ ಲೈಕ್ ಟರ್ಕಿ ಡ್ರೋನ್ ಆಪರೇಟರ್ಸು ಪಾಕಿಸ್ತಾನದಲ್ಲಿ ಕೂತಿದ್ರು. ಬರೀ ಡ್ರೋನ್ ಕೊಟ್ಟಿರಲಿಲ್ಲ ಅವರು ಕಳೆದ ಸಿಂಧೂರ್ ಆಪರೇಷನ್ನಲ್ಲಿ, ಅವರೇ ಬಂದಲ್ಲಿ ಕೂತ್ಕೊಂಡು ಆಪರೇಟ್ ಮಾಡಿ ಅಟ್ಯಾಕ್ ಮಾಡಿದ್ರು. ಭಾರತ ಅದನ್ನೆಲ್ಲ ಪುಡಿ ಪುಡಿ ಆಗಿಸಿತ್ತು, ನೆನಪಿದೆ.
ಈಗ ದೊಡ್ಡ ರಾಷ್ಟ್ರದ ಟೆಕ್ನಿಕಲ್ ಆಪರೇಟರ್ಸು, ಟೆಕ್ನಿಕಲ್ ಸಪೋರ್ಟು ಎಲ್ಲ ಬಗೆಯಲ್ಲಿ ತಗೊಂಡು ನಮ್ಮ ನೇವಿ ಮೇಲೆ ಅಟ್ಯಾಕ್ ಮಾಡೋದು ಅವರ ಪ್ಲಾನ್ ಅಂತೆ. ಇಂಡಿಯಾ ಟುಡೇ ಜೊತೆಗೆ ತನಗೆ ಗೊತ್ತಿರುವಂತಹ ಸೀಕ್ರೆಟ್ಸ್ ಅನ್ನ ಆದಿಲ್ ರಾಜ ರಿವೀಲ್ ಮಾಡಿರೋದು ಗೊತ್ತಲ್ಲ. ಪಾಕಿಸ್ತಾನದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ಈತ ಎಕ್ಸ್ ಆಫೀಸರ್, ಮತ್ತೆ ಈತ ಪಾಕಿಸ್ತಾನದ ಇಂತಹ ಹಲವು ಸೀಕ್ರೆಟ್ಸ್ ಅನ್ನ ಜಗತ್ತಿನ ಮುಂದೆ ಬಿಚ್ಚಿಟ್ಟಿರೋದಕ್ಕೇನೆ ಫೇಮಸ್ಸು. ಈಗ ಆದಿಲ್ ರಾಜ ಮಾತಾಡಿಸಿದಾಗ ಆಸಿಮ್ ಮುನೀರ್ ಅಂದ್ರೆ ತುಂಬಾ ಜನಕ್ಕಾಗಲ್ಲ, ಅಲ್ಲಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕೈಯಲ್ಲೇ ಈಗ ನ್ಯೂಕ್ಲಿಯರ್ ಕೀಲಿಕೈ ಬೇರೆ ಇದೆ. ಆತನಿಗೆ ಪಟ್ಟಾಭಿಷೇಕ ಮಾಡಿದ್ದಾಗಿದೆ. ಆತನಿಗೆ ಎಲ್ಲ ಬಗೆಯ ಸರ್ವಾಧಿಕಾರವನ್ನ ಪಾಕಿಸ್ತಾನದಲ್ಲಿ ಕಾನೂನು ಪ್ರಕಾರವನ್ನೇ ಕೊಟ್ಟಿದ್ದಾಗಿದೆ ಅಲ್ವಾ. ಈ ಹೊತ್ತಲ್ಲಿ ಗೊತ್ತಾಗ್ತಿರೋದೇನಪ್ಪಾ ಅಂತ ಕೇಳಿದ್ರೆ, ಭಾರತ ರಿಟ್ಯಾಲಿಯೇಟ್ ಮಾಡೋದಕ್ಕೆ ರೆಡಿ ಆಗಬೇಕು. ಅಂದರೆ ಯುದ್ಧದ ಪರಿಸ್ಥಿತಿ ತಾನಾಗೆ ಸೃಷ್ಟಿಯಾಗಬೇಕು. ಉಗ್ರರ ದಾಳಿಯ ಮೂಲಕ ಡೈವರ್ಟ್ ಮಾಡಿ ನಮ್ಮನ್ನು ಟ್ರಿಗರ್ ಮಾಡೋದು. ಈ ಹೊತ್ತಲ್ಲಿ ಇಂಡಿಯನ್ ನೇವಿ ಮೇಲೇನೆ ಅಟ್ಯಾಕ್ ಮಾಡೋದು ಪ್ಲಾನ್ ಅಂತೆ. ಅರೇಬಿಯನ್ ಸಿ, ಇಂಡಿಯನ್ ಓಷನ್ನು, ಬೇ ಆಫ್ ಬೆಂಗಾಲ್, ಇಲ್ಲೆಲ್ಲ ಎಲ್ಲಿ ಸ್ವಲ್ಪ ಭಾರತದ ನೇವಲ್ ಪೊಸಿಷನ್ ಪೂರಕವಾಗಿ ಅನಿಸುತ್ತೋ ಅವರಿಗೆ ಪಾಕಿಸ್ತಾನಕ್ಕೆ, ಅಲ್ಲಿ ಅಟ್ಯಾಕ್ ಮಾಡೋದು ಪ್ಲಾನ್ ಆಗಿದೆಯಂತೆ. ಸೊ ಪಾಕಿಸ್ತಾನ ಈಗ ದೊಡ್ಡ ರಾಷ್ಟ್ರದ ಟೆಕ್ನಿಕಲ್ ಸಪೋರ್ಟ್ನೊಂದಿಗೆ ಭರ್ಜರಿ ತಯಾರಿಯಲ್ಲಿ ಇದೆ ಅನ್ನೋದು ಆದಿಲ್ ರಾಜ ಸಿಡಿಸಿರುವಂತಹ ಬಹುದೊಡ್ಡ ಸೀಕ್ರೆಟ್ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ. ಈ ಹೊತ್ತಲ್ಲಿ ನಮ್ಮ CDS ಹೇಳಿರೋದೇನು ನೋಡಿ. ನಮ್ಮ CDS ಜನರಲ್ ಅನಿಲ್ ಚೌಹಾನ್ ಬಹಳ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವಾರು, ಯಾವುದೇ ಯುದ್ಧ ಬರೀ ಗೆಲ್ಲೋದು ಮಾತ್ರ ಇರುತ್ತೆ, ಅದರಲ್ಲಿ ವಿನ್ನರ್ ಮಾತ್ರ ಇರ್ತಾರೆ, ರನ್ನರ್ ಅಪ್ ಇರಲ್ಲ, ಮತ್ತೆ ಯಾವ ಬೇರೆ ಪ್ರೈಸ್ಗಳು ಇರಲ್ಲ. ಯಾವುದೇ ಒಂದು ರಾಷ್ಟ್ರದ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಆ ಯುದ್ಧ. ನಾವು ಆಪರೇಷನ್ ಸಿಂಧೂರ ಟೈಮ್ ಆ ಯುದ್ಧದಿಂದಾಗಿ ತುಂಬಾ ಕಲ್ತು ಬಿಟ್ಟಿದ್ದೀವಿ. ಸೊ ಈಗ ಸಿಂಧೂರ 2ನ ಬೇರೆ ಯುದ್ಧನ ಯಾವುದಾದ್ರೂ ಆಗಿರಬಹುದು, ಅದು ಮತ್ತಷ್ಟು ಭಯಂಕರವಾಗಿರುತ್ತೆ, ಅದರಲ್ಲಿ ಡೌಟ್ ಇಲ್ಲ ಅನ್ನೋದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. CDS ಜನರಲ್ ಹೇಳ್ತಿರೋದಿಷ್ಟೇ, ಆಪರೇಷನ್ ಸಿಂಧೂರಾಗೆ ಕಂಪೇರ್ ಮಾಡಿದ್ರೆ 1 ಅಂತ ಹೇಳ್ತಾರೆ ಅವರು. ಪಾರ್ಟ್ 1ಗೆ ಕಂಪೇರ್ ಮಾಡಿದ್ರೆ ತುಂಬಾ ಬಲಿಷ್ಠರಾಗಿದ್ದೀವಿ ನಾವು, ತುಂಬಾನೇ ಪವರ್ ನಮ್ಮನ್ನ ಸೇರಿಕೊಂಡಿದೆ, ಹಾಗೆ ಬಹಳಷ್ಟು ಪಾಠಗಳನ್ನ ಕಲಿತಿದ್ದೀವಿ ನಾವು, ಅದೆಲ್ಲ ಯೂಸ್ಗೆ ಬರುತ್ತೆ. ಈಗ ಏನಾಗತ್ತಲ್ಲ ಅದು ಬಹಳ ದೊಡ್ಡದಾಗತ್ತೆ ಅಂತ ಅಧಿಕೃತವಾಗಿ CDS ಜನರಲ್ ಹೇಳಿರೋದು. ಈಗ ಈ ಹೊತ್ತಲ್ಲಿ ಪಾಕಿಸ್ತಾನದ ಪ್ಲಾನ್ ರಿವೀಲ್ ಆಗಿರೋ ಹೊತ್ತಲ್ಲಿ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ. Also to the CAPFs, so that after all we have to fight the battle together, so might as well get connected at the early stage. Sambhav, you're aware how it was used in Sindoor 1.0. Now we are going for the phase 2, which will be a much more advanced version. Open source analysis and predictive analysis. In Sindoor 1.0, it helped us. A lot of volunteers came forward inside the country, diaspora, they came forward, they helped us. And if I can say that we could, means we were very much empowered as far as Sindoor 1.0 is concerned. We have learnt our lessons. Therefore, whether it's Sindoor 2.0 or any other battle thereafter, we are looking at in a big. ಸೊ ಭಾರತ ನಮ್ಮ ಕ್ಯಾಬಿನೆಟ್ ರೆಸಲ್ಯೂಷನ್ ಅಲ್ಲಿ ಹೇಳಿರೋದು ಇದನ್ನ ದೊಡ್ಡದಾದಂಥ ಒಂದು ಭಯೋತ್ಪಾದಕ ಕೃತ್ಯ ಅಂತ. ತಯಾರಿ ನಡೀತಿರೋದು ಮತ್ತೊಂದು ಮೆಗಾ ಅಟ್ಯಾಕ್ಗೆ ಅನ್ನೋ ರೀತಿಯ ವಾತಾವರಣ ಕಂಡು ಬರ್ತಿದೆ. ಯಾಕಂದ್ರೆ INS ವಿಕ್ರಾಂತ್ ಫ್ಯೂಯಲಿಂಗ್ ಕೆಲಸ ಶುರುವಾಗಿದೆ ಅಂತೆ. INS ವಿಕ್ರಾಂತ್ ಏನಾದರೂ ಅಖಾಡಕ್ಕೆ ಇಳಿದ್ರೆ ಪಾಕಿಸ್ತಾನ ಚೂರಾಗೋ ತನಕ ಬಿಡೋದಿಲ್ಲ ಅನ್ನೋದು ಗೊತ್ತಿರೋದೆ. INS ವಿಕ್ರಾಂತದ ರುಚಿಯನ್ನೇ ತೋರಿಸಿಲ್ಲ ನಾವು ಇದುವರೆಗೆ. ಕಳೆದ ಬಾರಿ ನೆನಪಿರಬಹುದು ನಿಮಗೆ, INS ವಿಕ್ರಾಂತ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಕರಾಚಿ ಇನ್ನೇನು ಕಳ್ಕೊಂಡು ಬಿಡ್ತೀವಿ ಅನ್ನೋ ಭಯದಲ್ಲಿಯೇ ಪಾಕಿಸ್ತಾನ ಕಾಲು ಹಿಡ್ಕೊಂಡಿದ್ದು. ಕನಸಲ್ಲಿ ಬೆಚ್ಚಿ ಬಿದ್ದಿತ್ತು INS ವಿಕ್ರಾಂತ್ ಹೆಸರು ಕೇಳ್ತಾ ಇದ್ದ ಹಾಗೆ ಪಾಕಿಸ್ತಾನ. ಯಾರೂ ಕೂಡ ಪಾಕಿಸ್ತಾನದ ಸಹಾಯಕ್ಕೆ ಬರಲಿಲ್ಲ. ಅಮೆರಿಕ ಅವರು ಇವರು ಈಗ ಹೇಳ್ಕೊಳ್ತಿದ್ದಾರೆ ನಾವು ಮಧ್ಯ ಪ್ರವೇಶ ಮಾಡಿದ್ವಿ ಅಂತ. ಆದರೆ ಅವತ್ತು ಅಮೆರಿಕವೇ ಹೇಳಿತ್ತು ಭಾರತ ನಮ್ಮ ಮಾತು ಕೇಳ್ತಿಲ್ಲ, ದ್ವಿಪಕ್ಷೀಯ ಇದು ಅಂತ, ಕಡ್ಡಿ ತುಂಡು ಮಾಡಿಬಿಟ್ಟಿದೆ ಅಂತ. ಕಡೆಗೆ ಪಾಕಿಸ್ತಾನ ಕಾಲು ಹಿಡ್ಕೊಂಡು ಕದನ ವಿರಾಮ ಆಯಿತು. ಇದೇ INS ವಿಕ್ರಾಂತ್ ಮೇಲೆ ನಿಂತು ರಾಜನಾಥ್ ಸಿಂಗ್ ಅವರು ಕೊಡಗಿದ್ದಾರೆ. ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಚಾನ್ಸು ನೇವಿದು, ನಿಮ್ಮ ಅವಕಾಶ ಸದ್ಯದಲ್ಲೇ ಬರ್ತಾ ಇದೆ ಅನ್ನೋ ಸುಳಿವನ್ನ ಸರ್ಕಾರದ ಪ್ರಮುಖರೇ ಕೊಟ್ಟಿದ್ರು ನೆನಪಿದೆ. ಅಲ್ಲಿ ಪಾಕ್ ಆರ್ಮಿ ಬಾಲ ಬಿಚ್ತಾ ಇದ್ದ ಹಾಗೆ ಹೇಳಿದ್ದು ಒಂದೇ ಮಾತು, ಈ ದಾರಿ
ಸರ್ ಕ್ರೀಕ್ ಮೂಲಕ ಕರಾಚಿಗೆ ಹೋಗುತ್ತೆ ಅಲ್ವಾ, ನೆನಪಿರಲಿ ಕರಾಚಿ ಕಟ್ಟಾಗಬಹುದು ಅಂತ. ಇಷ್ಟೆಲ್ಲ ಆಗ್ತಿರುವಾಗ ತ್ರಿಶೂಲ್ ಆಪರೇಷನ್ ಶುರುವಾಯಿತು. ಅದು ನಡೆದಿದ್ದು ಕೂಡ ಸುಮ್ಮನೆ ಅಲ್ಲ, ಏನೋ ಒಂದು ಆಗೋದಿದೆ ಅನ್ನೋದರ ಸ್ಪಷ್ಟ ಸುಳಿವನ್ನು ಕೊಟ್ಟಿತ್ತು. ಈಗ ಪಾಕಿಸ್ತಾನದ ಆರ್ಮಿ ಬಾರ್ಡರ್ಗೆ ಬಂದು ನಿಲ್ತಾ ಇದೆ. ಗಡಿಯಲ್ಲಿ ಸೇನಾ ತಯಾರಿ ಭರ್ಜರಿಯಾಗಿ ಶುರುವಾಗಿದೆ. ಭಾರತ ಏನು ಮಾಡುತ್ತೋ ಅಂತ ಪತ್ರ ಕೊಡ್ತಾ ಇದೆ. ನೇವಿ ಮೇಲೆ ದಾಳಿ ಮಾಡುವಷ್ಟು ಧೈರ್ಯವಂತೆ ಯಾವುದೋ ದೊಡ್ಡ ರಾಷ್ಟ್ರದ ಟೆಕ್ನಿಕಲ್ ಸಪೋರ್ಟ್ ಹಾಗೆ ಕುಣಿಸ್ತಿದೆ ಪಾಪ ಪಾಕಿಸ್ತಾನವನ್ನು. ಆದರೆ ಈಗ ಬಿಗ್ ಡ್ಯಾಡಿ ಅಂತ ಈಗ ಟ್ರೆಂಡಿಂಗಲ್ಲಿದೆ ಟ್ವಿಟರಲ್ಲಿ. ಬಿಗ್ ಡ್ಯಾಡಿ ಈಸ್ ಗೆಟ್ಟಿಂಗ್ ರೆಡಿ ಅಂತ. ಯಾರದು ಬಿಗ್ ಡ್ಯಾಡಿ ಅಂದರೆ ಬೇರೆ ಯಾರೂ ಅಲ್ಲ, INS ವಿಕ್ರಾಂತ್ ಎಲ್ಲ ಬಗೆಯಲ್ಲೂ ತಯಾರಾಗ್ತಾ ಇದೆ. ಯುದ್ಧ ಸನ್ನದ್ಧತೆ ಕಾಣಿಸ್ತಾ ಇದೆ ಅನ್ನೋದು ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗ್ತಾ ಇರೋದು. ಸೊ 12 ಜನರ ಜೀವ ಬಲಿ ತಗೊಂಡಿದ್ದು ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬಹಳ ದೊಡ್ಡ ವಿಧ್ವಂಸ ಸೃಷ್ಟಿಸೋ ಪ್ಲಾನ್ ಆಗಿದ್ದು, ಲಕ್ಷಗಟ್ಟಲೆ ಜನರಿಗೆ ವಿಷಪ್ರಾಶನದ ಒಂದು ತಯಾರಿ ಮಾಡಿಕೊಂಡಿದ್ದು ಎಲ್ಲ ವಿಫಲಗೊಳಿಸಿದ್ದಾಗಿದೆ. ಒಂದು ಇನ್ಸಿಡೆಂಟ್ ಆಗಿದೆ. ಈಗ ಬಿಟ್ಟರೆ ಪಾಕಿಸ್ತಾನ ಮತ್ತೆ ಹದ್ದು ಮೀರುತ್ತೆ. ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದಿದ್ದಾಗಿದೆ. ಈಗ ತುಂಡು ತುಂಡು ಮಾಡೋ ಸಮಯ ಬಂದೇ ಬಿಡ್ತಾ ಹಾಗಾದರೆ ಅನ್ನೋವಷ್ಟು ಡೆವಲಪ್ಮೆಂಟ್ ಆಗ್ತಿರೋದು. ನೋಡಿ, ಪಾಕಿಸ್ತಾನದಿಂದ ಬರ್ತಿರೋ ಮತ್ತೊಂದು ಸುದ್ದಿ ಏನಂತ ಕೇಳಿದ್ರೆ, PAF ಚೀಫ್ ಅಂದರೆ ಅಲ್ಲಿನ ಪಾಕಿಸ್ತಾನದ ಏರ್ಫೋರ್ಸ್ ಚೀಫ್ ಜಾಹಿರ್ ಅಹಮದ್ ಕೆನಡಾಗೆ ಓಡ್ ಹೋಗಿರೋದು. ಯುದ್ಧ ಶುರುವಾಗೋ ಟೈಮಲ್ಲಿ ನಮಗೆಲ್ಲ ನೆನಪಿದೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಓಡ್ ಹೋಗಿ ಕೂತ್ಕೊಂಡು ಬಿಡ್ತಾರೆ. ಅಲ್ಲಿನ ಆರ್ಮಿ ಪ್ರಮುಖರೆಲ್ಲರೂ ಕೂಡ ಜೀವ ಭಯದಿಂದ ಅವ್ರ ಫ್ಯಾಮಿಲಿ ಶಿಫ್ಟ್ ಮಾಡ್ತಾರೆ, ಅವರು ಹೋಗಿ ಕೂತ್ಕೊಳ್ತಾರೆ. ಕೆನಡಾದಲ್ಲಿ ವಿಂಟರ್ ಹಾಲಿಡೇಸ್ಗೆ ಹೋಗೇ ಬಿಟ್ಟಿದ್ದಾರೆ ಜಾಹಿರ್ ಅಹಮದ್ ಅನ್ನುವಂಥ ಸುದ್ದಿ ಬರ್ತಿದೆ. ಇದು ಯುದ್ಧದ ಸಮಯ ಅನ್ನುವ ರೀತಿಯ ಎಲ್ಲ ಬಗೆಯ ಸುಳಿವುಗಳು ಕೂಡ ಸಿಗ್ತಾ ಇರೋದು. NIA ಇನ್ವೆಸ್ಟಿಗೇಷನ್ ನಡೀತಾ ಇದ್ದ ಹಾಗೆ ಗೊತ್ತಾಗ್ತಿರೋದು. ಟಾರ್ಗೆಟ್ಸ್ ಇದ್ದಿದ್ದು ಬರೀ ರೆಡ್ ಫೋರ್ಟ್ ಅಷ್ಟೇ ಅಲ್ಲ, ಇಂಡಿಯಾ ಗೇಟು, ಕಾನ್ಸ್ಟಿಟ್ಯೂಷನ್ ಕ್ಲಬ್ಬು, ಗೌರಿಶಂಕರ್ ಟೆಂಪಲ್ ಮತ್ತು ರೈಲ್ವೆ ಸ್ಟೇಷನ್ನು, ಭಾರತದ ಉದ್ದಗಲಕ್ಕೂ ಇರುವಂಥ ಮಾಲ್ಸನ್ನು ಟಾರ್ಗೆಟ್ ಮಾಡೋದು. ಅದರ ಜೊತೆಗೆ BJP ಕಚೇರಿ, RSS ಕಚೇರಿ, ಇದನ್ನೆಲ್ಲ ಉಡೀಸ್ ಮಾಡುವಂಥ ಪ್ಲ್ಯಾನ್ ಈಗ ಬಯಲಾಗಿದೆ. ಎಲ್ಲನೂ ವಿಫಲಗೊಳಿಸಿದ್ದಾಗಿದೆ ಅಲ್ವಾ. ಇನ್ನು ಕಾಯೋ ಸಮಯ ಇದ್ದಂಗೆ ಕಾಣಿಸ್ತಿಲ್ಲ. ಪಾಕಿಸ್ತಾನ ಯಾಕೋ ದೊಡ್ಡದು ಮಾಡಬೇಕು ಅಂತಾನೆ ಭಾರತವನ್ನು ಕೆಣಕಿದೆ. ಯುದ್ಧ ಆಗಬೇಕು, ಭಾರತ ಎಲ್ಲವನ್ನು ಯುದ್ಧಕ್ಕೆ ಸುರಿಬೇಕು ಅನ್ನೋದೇ ಅವರ ಉದ್ದೇಶ ಆಗಿದೆ. ಹಾಗಾಗಿ ಅವ್ರಿಗೆ ಪಾಠ ಕಲಿಸಬೇಕಾದಂಥ ಸಮಯ ಮತ್ತೆ ಹತ್ತಿರ ಬಂದಂಗಿದೆ ಈಗ. ನೋಡಿ, ಅಲ್ಲಿ ಉಗ್ರರ ಅಟ್ಟಹಾಸ ನೋಡಿ. ತಲಹಾ ಸೈಯದ್, ಲಷ್ಕರ್ ಎ ತೊಯ್ಬಾದ ಚೀಫ್ ತಲಾ ಸೈಯದ್ ಸಿಕ್ಕಾಪಟ್ಟೆ ಸಂಭ್ರಮಾಚರಣೆ ಮಾಡ್ತಾ ಇರುವಂಥದ್ದೊಂದು ವಿಡಿಯೋ. ಎಲ್ಲಿ ಅದು ಗುಜ್ರಾನ್ವಾಲಾ. ನಿನ್ನೆ ರಾತ್ರಿ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ. ಏನೋ ಒಂದು ದೊಡ್ಡ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ತಲಾ ಸೈಯದ್ ಮತ್ತು ಆತನ ಸಹಚರರು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ದೊಡ್ಡದೇನೋ ಸಕ್ಸಸ್ಸೇ ಸಿಕ್ಕಿಬಿಟ್ಟಿದೆ ಅನ್ನೋ ರೀತಿ ಸಂಭ್ರಮಾಚರಣೆ. ಅಲ್ಲಿ ಮೇಜರ್ ವಿಕ್ಟರಿ ಸೈನ್ ಕೂಡ ಅವ್ರ ಮುಖದಲ್ಲಿ ಕಂಡಿರೋದು ಪಾಪ. ಆದರೆ ಮುಂದೆ ಅವ್ರಿಗೆ ಹಬ್ಬ ಇದೆ ಅನ್ನೋದು ಗೊತ್ತಿಲ್ಲ. ಈ ಮಸೂದ್ ಅಜರ್ನ ಇಡೀ ಫ್ಯಾಮಿಲಿ ಫಿನಿಶ್ ಆಯಿತು. ಈ ಸಲ ಬಹುಶಃ ಲಷ್ಕರ್, ಹಫೀಜ್ ಸೈಯದ್ ಮತ್ತು ಈ ಮೆರೆದಾಡ್ತಿರುವಂತಹ ತಲಾ ಸೈಯದ್ನ ಸರದಿ ಈ ಸಲ ಅಂತ ಅನಿಸುತ್ತೆ. ಸೊ ದೊಡ್ಡದೇನೋ ಆಗೋದಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಕ್ಯಾಬಿನೆಟ್ ರೆಸಲ್ಯೂಷನ್ ಬೆನ್ನಲ್ಲೇ ಇದೆಲ್ಲ ಸುದ್ದಿಗಳು ಈಗ ಬರ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.